18 ವರ್ಷಕ್ಕಿಂತ ಮೊದಲೇ ವಾಹನವನ್ನು ಚಲಾಯಿಸಬಾರದು. ವಿದ್ಯಾರ್ಥಿಗಳು ಸಹ ಟ್ರಾಫಿಕ್ ನಿಯಮಗಳನ್ನು ಪಾಲಿಸಬೇಕು. ವಿಶೇಷವಾಗಿ ಸೈಬರ್ ತಿಳುವಳಿಕೆಯ ಬಗ್ಗೆ ತಿಳಿದುಕೊಂಡಿರಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಸಾಮಾನ್ಯ ಕಾನೂನಿನ ಬಗ್ಗೆ ಮಾಹಿತಿಯನ್ನು ಹೊಂದಿರಲೇಬೇಕು. ಮೊಬೈಲನ್ನು ಹೆಚ್ಚಾಗಿ ಬಳಸದೆ ಅಗತ್ಯವಿದ್ದಾಗ ಮಾತ್ರ ಬಳಸಬೇಕು ಎಂದು ಮಾತನಾಡಿದ PSI ಪ್ರವೀಣ್. ಆರಕ್ಷಕರ ದಿನದ ಅಂಗವಾಗಿ ಗುರು ಬಸವೇಶ್ವರ ವಸತಿ ಪ್ರೌಢಶಾಲೆಯಲ್ಲಿ ಮಕ್ಕಳನ್ನುದ್ದೇಶಿಸಿ ಮಾತನಾಡಿದ ಆನಂದಪುರದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್, ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತಡರಾತ್ರಿ ಆನಂದಪುರದ PSI ಪ್ರವೀಣ್ ಅವರಿಂದ ರಾತ್ರಿ ವೇಳೆ ಸಂಚರಿಸುವ ಖಾಸಗಿ ಹಾಗೂ ಸರ್ಕಾರಿ ಬಸ್ಸುಗಳಲ್ಲಿ ತುರ್ತು ಪರಿಸ್ಥಿತಿಯ ಕಿಟಕಿ ಮತ್ತು ನಿರ್ಗಮನದ ದ್ವಾರಗಳ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿವೆಯೇ ಎಂಬುದನ್ನು ಪರಿಶೀಲಿಸಲಾಯಿತು. ಆಕಸ್ಮಿಕವಾಗಿ ಬಸ್ಸಿನಲ್ಲಿ ಅಗ್ನಿ ಅವಘಡ ಅಥವಾ ಅಪಘಾತವಾದಂತಹ ತುರ್ತು ಸಂದರ್ಭಗಳಲ್ಲಿ ಪ್ರಯಾಣಿಕರ ಸುರಕ್ಷತೆಗೆ ಪ್ರಮುಖವಾಗಿರುವುದರಿಂದ ತುರ್ತು ನಿರ್ಗಮನ ವ್ಯವಸ್ಥೆ ಸುಗಮವಾಗಿ ತೆರೆಯುವಂತೆಯೂ ಯಾವುದೇ ಅಡಚಣೆ ಇಲ್ಲದಂತೆ ಇರಬೇಕು ಎಂದು ಸೂಚನೆ ನೀಡಿದರು. ಸಾಗರ ಕ್ಷೇತ್ರದ ಜನಪ್ರಿಯ ನಾಯಕ ಹಾಗೂ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದ ಮಾಜಿ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅನಿತಾ ಕುಮಾರಿ, ಭಾರತೀಯ ಜೀವ ವಿಮಾ ನಿಗಮದ CM ಕ್ಲಬ್ ಮೆಂಬರ್ ಹಾಗೂ MDRT ಮೆಂಬರ್ ಮತ್ತು ಸಾಗರ ತಾಲೂಕು ಬಗರುಕುಂ ಸಮಿತಿಯ ಸದಸ್ಯರಾದ ರವಿಕುಮಾರ್ DN, ಯಡೇಹಳ್ಳಿ ಬ್ಲ್ಯಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಸೈಯದ್ನಾ ಖಾಲಿದ್ ಮಸೀದಿ ಅಧ್ಯಕ್ಷರಾದ ಬಾಬುಲ್ ಸಾಬ್, ಆನಂದಪುರ ಬ್ಲ್ಯಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಗಜೇಂದ್ರ R, ಗೌತಮಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಸಾಗರ ತಾಲೂಕು ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ H. ದಾಸನ್, ಕಾಂಗ್ರೆಸ್ ಮಹಿಳಾ ಮುಖಂಡರಾದ ಭಾಗ್ಯ ಅಶೋಕ್ ಮಲಂದೂರು, ಸಾಗರ ತಾಲೂಕು ಬ್ಲ್ಯಾಕ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ರಮಾನಂದ ಸಾಗರ್, ಕಾಂಗ್ರೆಸ್ ತಾಲೂಕು ಮುಖಂಡರಾದ ಉಮೇಶ್ N, ಆಚಪುರ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕಲಿಮುಲ್ಲಾ ಖಾನ್ ಹಾಗೂ ಆಚಪುರ, ಆನಂದಪುರ, ಯಡೇಹಳ್ಳಿ, ಗೌತಮಪುರ, ಹೊಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರಮುಖರು ಶುಭ ಕೋರಿರುತ್ತಾರೆ.